ಎಸ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳಿಂದ ಅವಮಾನ ಆಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ BR ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳಿಂದ ಅವಮಾನ ಮಾಡಲಾಗಿರುವಂತದ್ದು. ಮೈಸೂರು ತಾಲೂಕು ವಾಜಮಂಗ್ಲ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಭಾವಚಿತ್ರಕ್ಕೆ ಮಲ ಬಳಿದು ಮೂತ್ರ ವಿಸರ್ಜಿಸಿ ದುಷ್ಕೃತ್ಯ ಮೆರೆದಿರುವ ದುಷ್ಕರ್ಮಿಗಳು. ಅಂಬೇಡ್ಕರ್ ನಾಮಫಲಕ ವಿರೂಪಗೊಳಿಸಿ ಅಪಮಾನ ಮಾಡಲಾಗಿರುವಂತದ್ದು. ಇನ್ನು ಅಂಬೇಡ್ಕರ್ ಭಾವಚಿತ್ರ ಅರಿದು ಕಿಡಿಗೇಡಿಗಳು ದುಷ್ಕೃತ್ಯ ಮೆರೆದಿರುವಂತದ್ದು. ವಾಜಮಂಗ್ಲದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಅಂಬೇಡ್ಕರ್ ಜಯಂತಿಗಾಗಿ ಗ್ರಾಮದಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್ಗೆ ದುಷ್ಕರ್ಮಿಗಳು ಈ ರೀತಿ ದುಷ್ಕೃತ್ಯ ಮೆರೆದಿದ್ದಾರೆ. ಇನ್ನು ಕಿಡಿಗೇಡಿಗಳ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿರುವ ವಾಜಮಂಗ್ಲ ಗ್ರಾಮಸ್ಥರು. ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳಿಂದ ಅವಮಾನ ಮಾಡಲಾಗಿರುವಂತದ್ದು. ಇನ್ನು ಮೈಸೂರು ತಾಲೂಕು ವಾಜಮಂಗ್ಲ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಭಾವಚಿತ್ರಕ್ಕೆ ಮಲ ಬಳೆದು ಮೂತ್ರ ವಿಸರ್ಜಿಸಿ ದುಷ್ಕೃತ್ಯ ಮೆರೆದಿರುವ ದುಷ್ಕರ್ಮಿಗಳು. ಅಂಬೇಡ್ಕರ್ ನಾಮಫಲಕ ವಿರೂಪಗೊಳಿಸಿ ಅಪಮಾನ ಮಾಡಲಾಗಿರುವಂತದ್ದು. ಅಂಬೇಡ್ಕರ್ ಭಾವಚಿತ್ರ ಅರಿದು ಕಿಡಿಗೇಡಿಗಳು ದುಷ್ಕೃತ್ಯ ಮೆರೆದಿದ್ದಾರೆ. ವಾಜಮಂಗ್ಲದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು, ಅಂಬೇಡ್ಕರ್ ಜಯಂತಿಗಾಗಿ ಗ್ರಾಮದಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್ಗೆ ದುಷ್ಕರ್ಮಿಗಳು ಈ ರೀತಿಯ ದುಷ್ಕೃತ್ಯ ಮೆರೆದಿದ್ದಾರೆ. ಇನ್ನು ಕಿಡಿಗೇಡಿಗಳ ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿರುವ ವಾಜಮಂಗ್ಲ ಗ್ರಾಮಸ್ಥರು ಕಿಡಿಕಾರಿರುವಂತದ್ದು. ಮೈಸೂರು ತಾಲೂಕು ವಾಜಮಂಗ್ಲ ಗ್ರಾಮದಲ್ಲಿ BR ಅಂಬೇಡ್ಕರ್ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ವಿರೂಪಗೊಳಿಸಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡಲಾಗಿದ್ದು, ಭಾವಚಿತ್ರ ಅರಿದು ಹಾಕಿದ್ದ ಕಿಡಿಗೇಡಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಅಂಬೇಡ್ಕರ್ ಜಯಂತಿಗಾಗಿ ಗ್ರಾಮದಲ್ಲಿ ಅಳವಡಿಸಿದ್ದ ಫ್ಲೆಕ್ಸ್ ಗಳನ್ನು ಅರಿದು ಹಾಕಿದ್ದ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವಂತೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭಾವಚಿತ್ರ ಅರಿದು ಹಾಕಿದ್ದ ಕಿಡಿಗೇಡಿಗಳಿಗೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿರುವಂತದ್ದು. ಯಾರನ್ನು ಗೊತ್ತಿಲ್ಲ, ಫೋನ್ ಮಾಡಿ ಫೋನ್ ಹಾಗೆ ಇನ್ನೂ ಮಾಡಿದೆ ಇನ್ನೇನು ಒಂದು ಮಾತು ಬಿಟ್ಟಕ್ರ ಯಾರನ್ನು ಗೊತ್ತಿಲ್ಲ, ಫೋನ್ ಮಾಡಿ ಫೋನ್ ಹಾಗೆ ಇನ್ನೂ ಮಾಡಿದೆ ಇನ್ನೇನು ಒಂದು ಮಾತು ಬಿಟ್ಟಕ್ರ
ಎಸ್, ದೇಶಕ್ಕೆ ಸಂವಿಧಾನದ ರೂಪದಲ್ಲಿ ದೇಶದ ಉತ್ತಮ ಮಟ್ಟದಲ್ಲಿ ತೇರ್ಗಡೆಗೊಂಡಂತ ಮತ್ತೆ ಮಹಾನ್ ನಾಯಕರಾದಂತ ಡಾಕ್ಟರ್ BR ಅಂಬೇಡ್ಕರ್ ಚಿತ್ರಕ್ಕೆ ಕಿಡಿಗೇಡಿಗಳು ವಿರೂಪಗೊಳಿಸಿರುವಂತದ್ದು. ಇಂಥ ಮಹಾನ್ ನಾಯಕನ ಭಾವಚಿತ್ರವನ್ನು ಹರಿದಾಕಿರುವಂತ ಕಿಡಿಗೇಡಿಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡಲು ಸುರೇಶ್, ದಲಿತ ಮುಖಂಡರಾದ ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಸುರೇಶ್, ಏನು ವಾಜಮಂಗ್ಲ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರನ ಹರಿದಾಕಿರುವಂತದ್ದು, ಇದು ಸಂಬಂಧಪಟ್ಟಂತೆ ಅಲ್ಲಿ ಏನಾಯ್ತು? ಕೇಳಿಸ್ತದೆ ಮೇಡಮ್. ಇಲ್ಲಿ ಬಾಬಾ ಸಾಹೇಬರು ಇದು ಜಯಂತಿ ಏಪ್ರಿಲ್ 14ರಲ್ಲಿ ಜಯಂತಿ ಮಾಡ್ದ. ಎಲ್ಲರೂ ಅನ್ಯೋನ್ಯಾಗ ಎಲ್ಲಾ ಜನಾಂಗ ಇದ್ರಲ್ಲಿ ಅನ್ಯೋನ್ಯಾಗ ಇದ್ ಮಾಡ್ದ. ಕಿಡಿಗೇಡಿಗಳು ನೈಟು 1 ಗಂಟೆ ಮೇಲೆ ಯಾರು ಮಾಡೋರು ಅನ್ನೋದು ನಮ್ಗೆ ಗೊತ್ತಾಯ್ತಿಲ್ಲ ಮೇಡಮ್. ಅದರಿಂದ ಪೊಲೀಸವರು, ಕೆಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಇವರು ದಲಿತ ಮುಖಂಡರುಗಳು ಎಲ್ಲರೂ ಸೇರಿ ಮೆಮೊರಂ ಮಾಡಿ ಅವ್ರಿಗೆ ಯಾರು ಮಾಡೋರು ಅವ್ರು ಯಾರು ತಪ್ಪು ಮಾಡೋರು ಶಿಕ್ಷೆ ಆಗ್ಬೇಕು ಅಂತ ಅಂದ್ಬಿಟ್ಟು ಅವ್ರಗ ನಾವು ಇದ್ ಮಾಡಿವಿ ಮೇಡಮ್. ಕಿಡಿಗೇಡಿಗಳು ಯಾರು ಅಂತ ತಿಳಿದು ಬಂದಿದ್ಯಾ ಮೇಡಮ್? ಯಾರು ಅನ್ನೋದು ಗೊತ್ತಿಲ್ಲ ಮೇಡಮ್. ಯಾರು ಅನ್ನೋದು ತಿಳಿದಿರ ಮೇಡಮ್, ನಾವೇ ಅವ್ರು ಡೈರೆಕ್ಟ್ ಆಗಿ ಅವ್ರ ಮನೆಗೆ ಹೋಗಿ ನಾವೇ ಅವ್ನ ಏನ್ ಮಾಡೋಣ, ಅವ್ನಿಗೆ ಹೆಚ್ಚಿನ ಶಿಕ್ಷೆ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಹೇಳ್ತಿದ್ವಿ ಮೇಡಮ್. ಅಂಬೇಡ್ಕರ್ ಜಯಂತಿ ದಿನಾನೇ ಆಯ್ತಾ? ಅದಾಗಿ ಒಂದು ಸ್ವಲ್ಪ ಇದು 14 ಜಯಂತಿ ಆಯ್ತು, ನೈಟ್ ಆಗಿರೋದು ಮೇಡಮ್. ಇವತ್ತು ನೈಟ್ ಆಗಿರೋದು 19ನೇ ತಾರೀಕು. ಅಂಬೇಡ್ಕರ್ 18 ನೈಟ್ ಆಗಿರೋದು ಮೇಡಮ್. ನಡೀತಾ ಅಥವಾ ಏನು ಮೇಡಮ್? ಅಂಬೇಡ್ಕರ್ ಜಯಂತಿ ದಿನ ಅಲ್ಲಿ ಅದರ ಜಗಳ ಏನಾದ್ರು ಆಯ್ತಾ? ಇಲ್ಲ ಮೇಡಮ್, ಯಾವ್ದೇ ತರ ನಮ್ಮೂರಲ್ಲಿ ಯಾವ್ದೇ ತರ ಘಟನೆಗಳು ಆಗಿಲ್ಲ, ಇಲ್ಲಿವರೆಗೂ ಆಗಿಲ್ವಾ. ಹೋದ ಒಂದು 20 ವರ್ಷದಲ್ಲಿ ಒಂದ್ ಘಟನೆ ಆಗಿತ್ತು. ಯಾವಾಗ ಲಿಂಗಾಯತ್ರಿಗೂ ನಮ್ಗ 20 ವರ್ಷದಲ್ಲಿ ಮೆರವಣಿಗೆ ಮಾಡಾಗ ಅವಾಗ ತಾಡ್ರು ತಂದು ಅಡ್ಡ ನಿಲ್ಸಿರು. ಅವಾಗ ಪೊಲೀಸ್ನವರೇ ಬಂದು ಎಲ್ಲಾರು ಸಹಕರಿಸಿ ಅದಕ್ಕ ಜಯಂತಿ ಮಾಡಾಗ ಅನುಕೂಲ ಮಾಡ್ಕೊಟ್ಟಿರು ಮೇಡಮ್. 20 ವರ್ಷದ ಹಿಂದೆ ಒಂದ 18 19 ವರ್ಷದ ಹಿಂದೆ. ಅಲ್ಲಿವರೆಗೂ ಇನ್ ಮುಂದಕ್ಕೆ ಯಾವ ಘಟನೆಗಳು ಆಗಿರ್ಲಿಲ್ಲ ಮೇಡಮ್. ಅಧಿಕಾರಿಗಳ ಗಮನಕ್ಕೆ ತಂದ್ರ ಸರ್ ಇದನ್ನ? ಮೇಡಮ್, ಯಾಕಂದ್ರೆ ಈ ಅಧಿಕಾರಿ ಗಮನಕ್ಕೆ ನಾವು ತರಲೇಬೇಕಲ್ವ. ಈಗ ಬಾಬಾ ಸಾಹೇಬರು ಅವ್ರು ಏನ್ ಹೇಳ್ಕೊಟ್ಟಿದಾರೋ, ಫಸ್ಟ್ ಶಿಕ್ಷಣ ಮತ್ತು ಸಂಘಟನೆ, ಹೋರಾಟದ ಮೂಲಕ್ಕೆ ನೀವು ಕಾನೂನು ಇದ್ ಮಾಡಿ ಅಂತ ಹೇಳ್ಯಾರ. ನಾವ್ ಯಾವ್ದೇ ತರ ಇವರು ಬೈಯೋದು ಮಾಡೋದು ಏನೂ ಇಲ್ಲ. ನಾವೇನು ಕಾನೂನು ಹೋರಾಟ ಬಾಬಾ ಸಾಹೇಬ್ರು ಹೇಳ್ಕೊಟ್ಟಾರ ಆ ಕಾನೂನು ರೀತಿಯಲ್ಲಿ ನಾವು ಎಲ್ಲಾ ಅಧಿಕಾರಿಗಳನ್ನು ಕರೆಸಿ ಅವ್ರ ಗಮನಕ್ಕೆ ತಂದು ಯಾರು ಮಾಡ್ಯಾರ ತಪ್ಪು, ಯಾರು ಮಾಡ್ಯಾರ ಅವ್ರ ಶಿಕ್ಷೆ ಆಗ್ಬೇಕು ಅಂತ ಅಂದ್ಬಿಟ್ಟು ನಾವು ಹೇಳಿರೋದು ಮೇಡಮ್. ಸುರೇಶ್, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಏನು ಸಂವಿಧಾನದ ರೂಪದಲ್ಲಿ ದೇಶವನ್ನು ಉತ್ತಮ ಮಟ್ಟದಲ್ಲಿ ತೆಗೆದುಕೊಂಡು ಹೋದಂತ ಮಹಾನ್ ನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅವರ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಅರ್ಧ ಹಾಕಿರುವಂತದ್ದು ಮತ್ತೆ ಮೂತ್ರ ವಿಸರ್ಜನೆ ಮಾಡಿರುವಂತದ್ದು ಇದೆಲ್ಲ ತಪ್ಪು ಅನ್ಸುತ್ತೆ. ಯಾಕೆಂದ್ರೆ ನಿಮ್ಮ ಜಾತಿ, ಮತ, ಧರ್ಮ ಏನೇ ಇರ್ಲಿ ಅದೆಲ್ಲ ಒಂದು ಮಾನವ ಸೃಷ್ಟಿಸ್ಕೊಂಡಿರುವಂತದ್ದು. ಆದ್ರೆ ದೇಶಕ್ಕೋಸ್ಕರ ಒಂದು ಮಹಾನ್ ಸಂವಿಧಾನನ ಕೊಟ್ಟಿದ್ದಾರೆ. ಪ್ರತಿಯೊಂದ್ರಲ್ಲೂ ಒಂದೊಂದು ರೀತಿ ರಿವಾಜುಗಳನ್ನ ತಂದ್ಕೊಟ್ಟಿದ್ದಾರೆ. ದೇಶ ಉತ್ತಮ ಮಟ್ಟದಲ್ಲಿ ಸಾಗ್ಬೇಕು ಅಂತ ನೋಡ್ಕೊಂಡಿರುವಂತ ವ್ಯಕ್ತಿ, ಅಂತವ್ರ ಭಾವಚಿತ್ರಕ್ಕೆ ಈ ರೀತಿ ಮಾಡಿರೋದು ತಪ್ಪು ಅನ್ಸುತ್ತೆ. ಮಾಡಿದ ಒಂದ್ ಮಾತ್ರ ಬಿಟ್ಟಾಕರ ಯಾರಂತ ಗೊತ್ತಿಲ್ಲ.
ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಫೋನ್ ಆಯ್ತು ಇಲ್ವಲ್ಲ ಯಾವಾಗ ಇನ್ನೂ ಮಾಡಿದೆ ಇನ್ನೇನು ಒಂದು ಮಾತ್ರ ಬಿಟ್ಟಾಕರ ಹ್ಞೂ ಯಾರಂತ ಗೊತ್ತಿಲ್ಲ ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಫೋನ್ ಆಯ್ತು ಇಲ್ವಲ್ಲ ಯಾವಾಗ ಇನ್ನೂ ಮಾಡಿದೆ ಇನ್ನೇನು ಒಂದು ಮಾತ್ರ ಬಿಟ್ಟಾಕರ ಹ್ಞೂ ಏನು ದೇಶ ಕಂಡ ಮಹಾನ್ ನಾಯಕರಾದ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿರೂಪಗೊಳಿಸಿರುವ ಘಟನೆಗೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ಗ್ರಾಮಸ್ಥರಾದ ಗೋವಿಂದರಾಜ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗೋವಿಂದರಾಜು, ಏನು ನೀವು ಅಂಬೇಡ್ಕರ್ ಜಯಂತಿಗಾಗಿ ನೀವು ಒಂದು ಫ್ಲೆಕ್ಸ್ ನ ಹಾಕ್ಸಿರ್ತೀರಾ, ಆದ್ರೆ ಅದನ್ನ ಅರ್ಧ ಹಾಕಿರುವಂತದ್ದು, ಈ ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು? ಮೇಡಮ್, ಈಗ ಯಾವ ರೀತಿ ಈ ಸಂವಿಧಾನ ಶಿಲ್ಪಿಗೆ ಎಷ್ಟು ಅವಮಾನ ಮಾಡ್ತಾ ಇದಾರೆ, ಅದು ಹಿಂದಿನಿಂದನೂ ಇದೇ ತರ ಮಾಡ್ಕೊಂಡ್ ಬರ್ತಿದಾರೆ. ಯಾಕೆ ಬಾಬಾ ಸಾಹೇಬ್ರ ಕಂಡ್ರೆ ಅವ್ರಿಗೆ ಇಷ್ಟ ಇಲ್ವಾ? ಬರೀ ಅವ್ರೆಲ್ಲ ಅವ್ರ ಋಣ ತಿನ್ಕೊಂಡು ಈಗ ಅವ್ರ ಋಣದಲ್ಲೇ ಬದುಕ್ತಿರೋ ಪ್ರತಿಯೊಂದು ಪ್ರಜೆಗಳು ಕೂಡ ಅವ್ರ ಕಂಡ್ರೆ ಇಷ್ಟ ಇಲ್ಲ ಅಂತಂದ್ರೆ, ಈಗ ತಂದೆ ತಾಯಿನೇ ಮರೆಯುವಂತ ಸಮಯ ಬಂದಿರಂಗ್ ಕಾಣಿಸ್ತದೆ ಮೇಡಮ್. ಈಗ ದಯಮಾಡಿ ಇದಕ್ಕೆ ಇಂಥದ್ಕೆಲ್ಲ ಆಸ್ಪದ ಕೊಡಬಾರ್ದು. ಎಲ್ಲಾರ್ಗು ವಿಶಾಲ ಮನೋಭಾವನ ಬೆಳಿಬೇಕು. ಬಾಬಾ ಸಾಹೇಬ್ರು ಒಂದ್ ಕೆಳಜಾತಿಯಲ್ಲಿ ಹುಟ್ಟಿ ಇಡೀ ದೇಶಕ್ಕೆ ಸಂವಿಧಾನ ಬರ್ಕೊಟ್ಬಿಟ್ಟಾರೆ ಅಂತ ಹಸುವೆ, ಅದು ಫಸ್ಟ್ ತೊಲಗ್ಬೇಕು ಮೇಡಮ್. ಇಲ್ಲ ನಾನು ಮೇಲ್ಜಾತಿ ಅನ್ನೋದ್ರೆ ನಾನು ಸಂವಿಧಾನದೊಳಗೆ ನಾನು ಬದುಕ್ಬೇಕಲ್ವ ಮೇಡಮ್? ಆ ಸಂವಿಧಾನಕ್ಕೆ ಅವಮಾನ ಮಾಡಿಸಿ ಈ ದೇಶದಲ್ಲಿ ನಾವೇ ನೋಡಿ ನಗೋದು, ಇನ್ನೊಬ್ರು ಅಳೋದು, ಈ ತರ ಮಾಡೋದು ಒಂದು ಅಭಾಷ ಅಲ್ವ ಮೇಡಮ್ ಇದು? ಅದರಿಂದ ದಯಮಾಡಿ ಪ್ರತಿಯೊಬ್ಬರು ವಿಶಾಲ ಮನೋಭಾವನೆ ಬರೋದ ರೀತಿಯಲ್ಲಿ ಬಾಬಾ ಸಾಹೇಬ್ರನ್ನ ಪ್ರತಿಯೊಬ್ಬರು ಅವ್ರ ಋಣ ತಿಂತ ಇದ್ದೀರಿ, ಪ್ರತಿಯೊಬ್ಬರೊಬ್ರು ಋಣ ತಿಂತ ಇದಾರೆ. ಅವ್ರನ್ನ ಸರಿಯಾದ ರೀತಿ ಗೌರವ ಕೊಡೋ ರೀತಿನಲ್ಲಿ ಮಾಡ್ಬೇಕು ಅಂತ ನನ್ನ ಪ್ರಾರ್ಥನೆ ಮೇಡಮ್. ಸರ್, ಅಂದ್ರೆ ಈ ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ, ಅಥವಾ ಈ ಘಟನೆ ಇದಕ್ಕೂ ಮುಂಚೆ ನಡೆದಿತ್ತಾ? ಮೇಡಮ್, ಯಾವ ಅನುಮಾನನೂ ಇಲ್ಲ, ಏನೂ ಇಲ್ಲ. ಇದು ಎಲ್ಲ ನಿದ್ರೆ ಮಾಡೋ ಸಮಯದಲ್ಲಿ ಕಾಣದೆ ಬಂದ್ ಮಾಡಿರೋದು. ಇಲ್ಲಿ ಕೆಲವು CC ಕ್ಯಾಮ್ರಾಗಳು ಹಾಕಿದ್ದಾರೆ, ಅದು ವರ್ಕ್ ಆಗ್ತಿಲ್ಲ. ಅದರಿಂದ ಇನ್ ಮುಂದೆ ಯಾವ ರೀತಿ ಘಟನೆಗಳು ಆಗ್ಬಾರ್ದು, ಇನ್ ಮುಂದೆ ಇಲ್ಲಿ CC ಕ್ಯಾಮ್ರಾ ಮುನ್ನೆಚ್ಚರಿಕೆಯಲ್ಲಿ ಮಾಡ್ಕೊತಾರೆ. ಹಂಗ ಆಗ್ಬಾರ್ದು ಮೇಡಮ್. ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕು ಅಂದ್ರೆ ಬಾಬಾ ಸಾಹೇಬ್ರನ್ನ ಪ್ರತಿಯೊಬ್ರು ಒಪ್ಕೋಬೇಕು. ಪ್ರತಿ ಜನಾಂಗ ಧರ್ಮ ಎಲ್ಲರಿಗೂ ಈಗ, ಯಾಕೆಂದ್ರೆ ಎಲ್ಲಾರು ಅವ್ರ ಋಣ ತಿಂತ ಇದೀವಿ. ಬಾಬಾ ಸಾಹೇಬ್ರು ಒಂದು ಜನಕ್ಕೆ ಅಂತಲ್ಲ, ಮಹಿಳೆಯರಿಂದ ಹಿಡಿದು ಕೆಳಮಟ್ಟದವ್ರಿಂದ ಮೇಲ್ಮಟ್ಟದವ್ರಿಗೂ ಕೂಡ ಇವತ್ತು ಅವರು ರಿಸರ್ವೇಶನ್ ಅಂತ ಕೊಟ್ಟಿದ್ದಾರೆ. ಬರೀ ದಲಿತರು ಮಾತ್ರ ರಿಸರ್ವೇಶನ್ ಅಲ್ವೇ ಅಲ್ಲ. 100 18 ಭಾಗ ಅಂದ್ರೆ ಇನ್ನು 82 ಭಾಗ ಪ್ರತಿಯೊಬ್ಬರಿಗೂ ಮೀಸಲಾತಿನೇ ಹಂಚಿದ್ದಾರೆ. ಆ ಹಂಚಿನ ರೂಪದಲ್ಲಿ ಬರೀ ದಲಿತರಿಗೆ ಮಾತ್ರ ಮೀಸಲಾತಿ ಅಂತ ಹೇಳ್ತಾರೆ. ಇನ್ ಮಿಕ್ಕಿದೆಲ್ಲ 82% ಯಾರು ಕೊಡ್ತಾರೆ ಮೇಡಮ್? ಅದು ಎಲ್ಲಾರ್ಗು, ಇವನ್ ಬ್ರಾಹ್ಮಣರಿಗೂ 5% ಇತ್ತು, ಈಗ 10% ಮಾಡ್ಕೊಂಡವ್ರೆ. ಪ್ರತಿಯೊಂದು ಜಾತಿಗೂ ಕೊಟ್ಟಿದ್ದಾರೆ ರಿಸರ್ವೇಶನ್ ಎಲ್ಲಾನು. ಅಂತದ್ರಲ್ಲಿ ಬಾಬಾ ಸಾಹೇಬ್ರಿಗೆ ಈ ರೀತಿ ಈ ತಾಯಿಗಂಡತನ ಕೆಲಸ ಮಾಡಿದಾರಲ್ಲ ಅಂತ, ಅವ್ರ ತಂದೆ ಅವ್ರ ಅಪ್ಪನಿಗೆ ಹುಟ್ಟಿಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ಕರೆಕ್ಟ್ ಆಗಿ ಬಂದು ನಮ್ ಜೊತೆ ನೇರವಾಗಿ ಮಾತಾಡ್ಲಿ. ಇಲ್ಲ ಅವ್ನ್ ಬೇರೆಯವ್ನಿಗೆ ಯಾರೋ ಯಾವಂಗ ಹುಟ್ಟೋನೆ ಅಂತಂದ್ರೆ ಈ ಕೆಲಸ ಮಾಡ್ತಾರೆ ಮೇಡಮ್. ಅದು ಓಕೆ ಗೋವಿಂದ್ ಅವರೇ, ಇಷ್ಟೆಲ್ಲ ಹೇಳಿದಕ್ಕೆ ಧನ್ಯವಾದಗಳು.
ಎಸ್ ಏನು ದೇಶ ಕಂಡ ಮಹಾನ್ ನಾಯಕ ಕೆಳಜಾತಿಯಲ್ಲೇ ಹುಟ್ಟಿದ್ದಾದ್ರೂ ಅಪಾರ ರೀತಿಯಲ್ಲಿ ಕಷ್ಟಗಳನ್ನ ಎದುರಿಸಿರ್ತಾರೆ ಮತ್ತೆ ಅವಮಾನಗಳನ್ನು ಸಹ ಅನುಭವಿಸಿರ್ತಾರೆ. ಆದ್ರೆ ಉತ್ತಮ ಮಟ್ಟದಲ್ಲಿ ಶಿಕ್ಷಣ ಪಡೆದುಕೊಂಡು ಸಂವಿಧಾನ ಶಿಲ್ಪಿಯಾದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಅವರ ಭಾವಚಿತ್ರಕ್ಕೆ ವಿರೂಪಗೊಳಿಸಿ ಅವ್ರ ಭಾವಚಿತ್ರನ ಹಾಳು ಮಾಡಿ ಈ ರೀತಿ ದುಷ್ಕರ್ಮ ನಡೆದಿರುವಂತಹ ದುಷ್ಕರ್ಮಿಗಳಿಗೆ ಏನಂತ ಹೇಳ್ಬೇಕು? ಈ ರೀತಿ ಎಲ್ಲ ಮಾಡಕ್ ತಪ್ಪಾಗುತ್ತೆ, ಅದು ಒಬ್ಬ ಮಹಾನ್ ನಾಯಕರ ಭಾವಚಿತ್ರಕ್ಕೆ. ಹಾಗೆ ಇನ್ನ ಮಾಡಿದ ಇನ್ನೇನು ಒಂದು ಮಾತು ಬಿಟ್ಟಕ್ರ ಯಾರಂತ ಗೊತ್ತಿಲ್ಲ. ಅದಕ್ಕೆ ನಿಮ್ಗೆ ಫೋನ್ ಮಾಡಿ ಫೋನ್ ಆಯ್ತು ಹಾಗೆ ಇನ್ನೂ ಮಾಡಿದ ಇನ್ನೇನು ಒಂದು ಮಾತು ಬಿಟ್ಟಕ್ರ ಹ್ಞೂ ಘಟನೆಗೆ ಸಂಬಂಧಪಟ್ಟಂತೆ ದಲಿತ ಮುಖಂಡರಾದ ಮಳ್ಳಳ್ಳಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಾರಾಯಣ ಸ್ವಾಮಿ ಅವರೇ, ಏನು ವಾಜಮಂಗ್ಲ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಭಾವಚಿತ್ರನ ಹರಿದು ಹಾಕಿ ಅವರ ಭಾವಚಿತ್ರಕ್ಕೆ ಮೂತ್ರ ವಿಸರ್ಜನೆ ಮಾಡಿರುವಂತದ್ದು, ಈ ಘಟನೆಗೆ ಸಂಬಂಧಪಟ್ಟಂತೆ ನೀವೇನ್ ಹೇಳ್ತೀರಾ? ಇದು ಈ ತರದ ಒಂದು ಘಟನೆಗಳು ಏನು ಹೊಸದೇನಲ್ಲ ಮೇಡಮ್. ಇವತ್ತೇ ಫಸ್ಟ್ ಅಲ್ಲ, ಇವತ್ತೇ ಕೊನೆನೂ ಅಲ್ಲ. ಹೌದು. ಕೆಲವು ಮನಸ್ಥಿತಿಗಳು ಏನಾಗಿದೆ ಅಂತಂದ್ರೆ ಸಮಾಜದ ವಿರೋಧಿತನವನ್ನ ತೋರ್ತಕ್ಕಂತ ಕೆಲವು ಮನಸ್ಥಿತಿಗಳಿವೆಯಲ್ಲ, ಇವು ಇಂಥ ಘಟನೆಗಳನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು ಮತ್ತೆ ಘಟನೆಗಳಿಗೆ ಕಾರಣ ಆಗ್ತಕ್ಕಂತ ನಾವು ಉದಾಹರಣೆಗಳನ್ನು ನೋಡಿದ್ದೇವೆ. ಇದು ಯಾರೋ ಎಲ್ಲಿಂದ ಬಂದ್ ಮಾಡ್ತಕ್ಕಂಥವ್ರಾಗ್ಲಿ ಯಾರೋ ಮಾಡಿಸ್ತಾರ ಅಂತಲ್ಲ, ಅಲ್ಲಿ ಸ್ಥಳೀಯರೇ ಇರ್ತಾರ, ಮತ್ತೆ ಯಾವ ಜಾತಿ ಯಾವ ಧರ್ಮ ಅಂತ ಗೊತ್ತಿಲ್ಲ, ಬಟ್ ಯಾರೋ ಉದ್ದೇಶಪೂರ್ವಕವಾಗಿ ಕೆಲವು ಉದ್ದೇಶ ಏನಾಗಿರುತ್ತಂತಂದ್ರೆ ಇಂಥ ಘಟನೆ ಯಾರನ್ನೋ ಆರೋಪಿಗಳನ್ನ ಅಪರಾಧಿಗಳನ್ನ ಮಾಡೋದಕ್ಕೋಸ್ಕರನೂ ಮೂರನೇ ವ್ಯಕ್ತಿಗಳ ಕೈವಾಡನು ಇರ್ತದೆ ಇಂಥದ್ರಲ್ಲಿ. ನಾವು ಅನೇಕ ಕಡೆ ನೋಡ್ತಾ ಇರ್ತೀವಲ್ಲ ಘಟನೆಗಳನ್ನ, ಅವಾಗ ಯಾರನ್ನೋ ಒಂದು ಉದ್ದೇಶ ಇಟ್ಕೊಂಡು ಯಾರನ್ನೋ ಗುರಿಯಾಗಿಸ್ಕೊಂಡು ಯಾರ ಮೇಲೆ ಈ ತರ ಆರೋಪಗಳು ಬರ್ಲಿ ಅಂತೇಳಿ ಯಾರೋ ವ್ಯಕ್ತಿಗಳು ಮಾಡ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಕೂಡ್ಲೆ ಏನಂತಂದ್ರೆ ಅದು ಅವರ ಬದಲಾವಣೆ ಆಗ್ಬೇಕು, ಅವ್ರ ಮನ್ಸುಗಳ ಬದಲಾವಣೆ ಆಗ್ಬೇಕು. ಯಾವ ಕಾನೂನಾಗ್ಲಿ ಯಾವ ಇದಾಗ್ಲಿ ಶಿಕ್ಷೆ ಆಗ್ಲಿ ಅವ್ರು ಕೊಡೋದ್ರ ಪ್ರಯೋಜನ ಆಗಲ್ಲ.
ಅವ್ರು ಬದಲಾವಣೆ ಆಗ್ಬೇಕು, ಅವರನ್ನೇ ಆಗ್ಬೇಕು. ಜೊತೆಗೆ ಇನ್ನೊಂದೇನಂತಂದ್ರೆ ನಾವ್ ಹೇಳೋದ್ ಯಾರೇ ವ್ಯಕ್ತಿಗಳಾಗ್ಲಿ ಅವ್ರನ್ನ ಸಮಾಜದಲ್ಲಿ ಆ ವ್ಯಕ್ತಿಗಳು ಇಂಥವ್ರು ಮಾಡಿದರೆ, ಇಂಥವ್ರು ಶಿಕ್ಷೆ ಆಗಿದೆ, ಇಂಥವ್ರು ಪತ್ತೆ ಮಾಡಿದೀವಿ ಅನ್ನೋದು ಅದು ಎಲ್ರಿಗೂ ಬಹಿರಂಗಗೊಳ್ಬೇಕದು. ಈಗ ಏನಾಗ್ತಂದ್ರೆ ಯಾವುದೇ ರಾಷ್ಟ್ರ ನಾಯಕರಾಗ್ಲಿ, ಬುದ್ಧ ಆಗ್ಲಿ, ಬಸವಣ್ಣ ಆಗ್ಲಿ, ಅಂಬೇಡ್ಕರ್ ಆಗ್ಲಿ, ಗಾಂಧಿ ಆಗ್ಲಿ, ಇವ್ರು ಯಾರೋ ಒಂದ್ ಜಾತಿ ಧರ್ಮದ ನಾಯಕರಲ್ಲ. ಇವರೆಲ್ಲರೂ ಈ ಸಮಾಜದ ಒಳಿತಿಗಾಗಿ, ಸಮಾಜದ ನಿರ್ಮಾಣಕ್ಕಾಗಿ ದುಡ್ದಂತ ವ್ಯಕ್ತಿಗಳು, ಒಳ್ಳೇದನ್ನ ಬಯಸ್ತವ್ರು. ಇಂಥ ವ್ಯಕ್ತಿಗಳನ್ನ ಮೂರ್ತಿ ರೂಪದಲ್ಲೂ ವಿರೋಧಿಸ್ತಾ ಇದಾರಲ್ಲ, ಇದು ಇವತ್ತಿನ ದುರಂತ. ಅವ್ರಿದ್ದಾಗ ಎಷ್ಟು ವಿರೋಧ ಆಗಿರ್ಬೇಕು. ಅಂತದ್ರಿಂದ ಕೂಡ್ಲೆ ಏನಪ್ಪಾ ಅಂತಂದ್ರೆ ಆಡಳಿತ ಇದೆಯಲ್ಲ ಅದು ಚುರುಕಾಗ್ಬೇಕು. ಇಂಥ ಘಟನೆ ಎಲ್ಲೇ ಆಗ್ಲಿ ಅವರನ್ನ ತಪ್ಪಿತಸ್ಥರನ್ನ ಕೂಡ್ಲೆ ಪತ್ತೆ ಹಚ್ಚಬೇಕು, ಮತ್ತೆ ಸಮಾಜಕ್ಕೆ ಒಂದು ಸಂದೇಶ ಕೊಡ್ಬೇಕು. ಈ ತರದ ರಾಷ್ಟ್ರ ನಾಯಕರ ಮೇಲೆ ಆಗಿರತಕ್ಕಂತ ಎಲ್ಲೇ ಘಟನೆಗಳಾದ್ರೂ ಇಂಥವ್ರನ್ನ ಹಿಂಗ್ ಹಿಡಿದಿದೀವಿ, ಇಂಥವ್ರಿಗೆ ಈ ತರದ ಮಟ್ಟ ಶಿಕ್ಷೆ ಕೊಟ್ಟಿದೀವಿ ಅನ್ನೋದಾಗ್ಬೇಕು. ಮತ್ತೆ ನ್ಯಾಯಾಲಯ ಅವ್ರಿಗೆ ಕರುಣೆ ತೋರಿಸ್ಬಾರ್ದು. ಇವತ್ತು ನ್ಯಾಯಾಂಗ ವ್ಯವಸ್ಥೆ ಏನಾಗಿದೆ ಅಂತಂದ್ರೆ ತಪ್ಪಿತಸ್ಥರಿಗೂ ಕ್ಷಮೆಯನ್ನ ಕೊಡ್ತಕ್ಕಂಥದ್ದು, ಮತ್ತೆ ತಪ್ಪಿತಸ್ಥರನ್ನು ಕಾಪಾಡ್ತಕ್ಕಂತ ಕೆಲವರು ನ್ಯಾಯವಾದಿಗಳು ಮತ್ತೆ ಕೆಲವರು ವಕೀಲರು ಅವ್ರ ಪರ ವಹಿಸೋದಿದೆಯಲ್ಲ, ಇಂಥ ವಿಚಾರಕ್ಕೋಸ್ಕರ ಇಂಥ ಘಟನೆಗಳು ಅವಾಗ ಆಗ್ತಾ ಇರುತ್ತ. ಕೂಡ್ಲೆ ವಕೀಲರು ಯಾರು ಸಹ ಅವರ ಪರವಾಗಿ ವಕಾಲತ್ತನ್ನ ವಹಿಸಬಾರ್ದು. ನ್ಯಾಯಾಲಯ ಅಂತವ್ರಿಗೆ ಕ್ಷಮೆಯನ್ನ ಕೊಡದೇನೆ ಅವ್ರಿಗ ಒಂದು ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಶಿಕ್ಷೆ ಕೊಟ್ರೆ ಇಂಥ ಘಟನೆಗಳು ಕಡಿಮೆ ಆಗ್ತಾವ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಮೇಡಮ್. ಎಸ್ ನಾರಾಯಣ ಸ್ವಾಮಿ ಅವರೇ, ಇಷ್ಟೆಲ್ಲ ಮಾತಾಡಿದಕ್ಕೆ ಧನ್ಯವಾದ. ಎಸ್, ಏನು ಸಮಾಜದಲ್ಲಿ ಮಾನವ ಸೃಷ್ಟಿಸ್ಕೊಂಡಿರುವಂತ ಜಾತಿ ಧರ್ಮಗಳ ಆಧಾರದ ಮೇಲೆ ಮಹಾನ್ ನಾಯಕರ ಭಾವಚಿತ್ರಕ್ಕೆ ಅಪಮಾನ ಮಾಡೋದು ಎಷ್ಟು ಸರಿ ಇರ್ಬೋದು? ಬಸವಣ್ಣವರೇ ಆಗ್ಲಿ, ಟಿಪ್ಪು ಸುಲ್ತಾನ್ ಆಗ್ಲಿ, ಅಂಬೇಡ್ಕರೇ ಆಗ್ಲಿ, ಇನ್ನು ಮುಂತಾದ ಇನ್ನೂ ಹೆಚ್ಚಿನ ರಾಷ್ಟ್ರ ನಾಯಕರಿದ್ದಾರೆ. ಅವರು ರಾಷ್ಟ್ರದ ಒಳಿತಿಗಾಗಿ ಮಾತ್ರ ದುಡ್ದಿರುವಂತದ್ದು. ಯಾವುದೇ ಕೂಡ ಜಾತಿ ಧರ್ಮ ಅಂತ ಯಾರು ಒಡ್ಡಾಡ್ಕೊಳ್ಳಿಲ್ಲ. ಹೌದು, ಹಿಂದೆ ಇತ್ತು ಏನು ಕೀಳ್ ಜಾತಿ ಮೇಲ್ ಜಾತಿ ಅನ್ನೋದು ಅವ್ರ ಕಾಲದಲ್ಲೇ ಇತ್ತು. ಅದನ್ನೆಲ್ಲ ಅವ್ರು ಸರಿ ಮಾಡಿಸ್ಕೊಂಡು ಅವರು ಉತ್ತಮವಾದ ಶಿಕ್ಷಣ ಪಡ್ಕೊಂಡು ಸಂವಿಧಾನನ ರೂಪಿಸಿ ರಾಷ್ಟ್ರದ ಒಳಿತಿಗಾಗಿ ಬದುಕಿರುವಂತ ವ್ಯಕ್ತಿ. ಅವರ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಈ ರೀತಿ ವಿರೂಪಗೊಳಿಸಿರೋದು ತಪ್ಪು ಅಂತ ಕಾಣಿಸುತ್ತೆ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.